ಕೆಲವು ಸಿನಿಮಾಗಳು ಥಿಯೇಟರ್ನಲ್ಲಿ ಮಾತ್ರ ಭಯ ಕೊಡುತ್ತವೆ, ಆದರೆ ಇನ್ನು ಕೆಲವು ಸಿನಿಮಾಗಳು ಥಿಯೇಟರ್ನಲ್ಲಿ ಬಿಟ್ಟು ನಮ್ಮ ಮನಸ್ಸಿನೊಳಗೆ ಉಳಿದುಕೊಂಡು ಭಯ ಕೊಡಿಸುತ್ತವೆ. ಹಾಗಾದರೆ ಈ ಸಿನಿಮಾ ಯಾವುದು? ಈ ಸಿನಿಮಾ ಗೋಸ್ಟ್ ಹಾರರ್ ಅಲ್ಲ, ನಮ್ಮ ಮೈಂಡ್ ಡಿಸ್ಟರ್ಬ್ ಮಾಡೋ ಸಸ್ಪೆನ್ಸ್ ಎಕ್ಸ್ಪೀರಿಯನ್ಸ್ ಕೊಡುವ ಸಿನಿಮಾ, ಅದೇ ಈಶಾ. ಹಾಗಾದರೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಸಿನಿಮಾ ಒಂದು ಸಸ್ಪೆನ್ಸ್ ಹಾರರ್ ಡ್ರಾಮಾ ಕತೆ ಅನ್ನೋ ಹುಡುಗಿಯ ಜೀವನ ಸುತ್ತ ನಡೆಯುತ್ತದೆ. ಇಶಾ ಲೈಫ್ನಲ್ಲಿ ಅರ್ಥವಾಗದ ಘಟನೆಗಳು ಆರಂಭವಾಗುತ್ತವೆ. ಮೊದಲಿಗೆ ಆಡಿಯನ್ಸ್ಗೆ ಎಲ್ಲವೂ ನಾರ್ಮಲ್ ಅನಿಸಿದರೂ, ಆದರೆ ಸ್ಲೋ ಆಗಿ ಸಸ್ಪೆನ್ಸ್ ಬಿಲ್ಡ್ ಆಗುತ್ತದೆ ಮತ್ತು ನಮ್ಮ ಮನಸ್ಸಿನೊಳಗೆ ಡೌಟ್ ಸ್ಟಾರ್ಟ್ ಆಗುತ್ತದೆ. ಇದು ಪ್ಯಾರಾಮಾರ್ಟಲ್ ಆಗಿರಬಹುದಾ, ಇಲ್ಲ ಮೆಂಟಲ್ ಸ್ಟ್ರಗಲ್ ಆಗಿರಬಹುದಾ, ಇಲ್ಲ ನಮ್ಮ ಪಾಸ್ಟ್ ಸೀಕ್ರೆಟ್ ಆಗಿರಬಹುದಾ ಅಂತ ಕೆಲವಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುತ್ತವೆ. ಈ ಕನ್ಸ್ಯೂಮಿಂದ ಜೊತೆಗೆ ಸಿನಿಮಾ ಸ್ಲೋ ಪೇಸ್ನಲ್ಲಿ ಮುಂದುವರಿಯುತ್ತದೆ. ಇನ್ನು ನಟನೆಯ ವಿಷಯಕ್ಕೆ ಬಂದರೆ, ಲೀಡ್ ಆಕ್ಟರ್ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಕೊಡುತ್ತಾರೆ, ಎಮೋಷನಲ್ ಸೀನ್ಸ್ ಜೆನ್ಯೂನ್ ಫೀಲ್ ಕೊಡುತ್ತವೆ ಮತ್ತು ಫಿಯರ್ ಎಕ್ಸ್ಪ್ರೆಷನ್ ಫೋರ್ಸ್ ಆಗಿಲ್ಲ. ಸಪೋರ್ಟಿಂಗ್ ಆಕ್ಟರ್ಸ್ ಕೂಡ ಸ್ಟೋರಿಗೆ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತಾರೆ. ಇನ್ನು ಡೈರೆಕ್ಷನ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಸ್ಲೋ ನರೇಷನ್ ಇದ್ರೂ ಕೂಡ ಡೈರೆಕ್ಟರ್ ಸೈಲೆನ್ಸ್, ಡಾರ್ಕ್ ಲೈಟಿಂಗ್ ಮತ್ತು ಕ್ಲೋಸ್ ಕ್ಯಾಮರಾ ಆ್ಯಂಗಲ್ಸ್ ಯೂಸ್ ಮಾಡಿ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ನೈಟ್ ಸೀನ್ಸ್ ಮತ್ತು ಎಂಟಿ ಸ್ಪೇಸ್ ವಿಜುವಲ್ಸ್ ಫಿಯರ್ ಫೀಲ್ ಕೊಡುತ್ತವೆ. ಇನ್ನು ಮ್ಯೂಸಿಕ್ ಲೌಡ್ ಆಗಿಲ್ಲ, ಆದರೆ ಸೌಂಡ್ ಡಿಸೈನ್ ಸ್ಟ್ರಾಂಗ್ ಸಡನ್ ಸೈಲೆನ್ಸ್ ಆಗಿ ಇದೆ. ಬ್ಯಾಕ್ಗ್ರೌಂಡ್ ವಿಸ್ಪರ್ ಆ್ಯಂಡ್ ಸ್ಮಾಲ್ ಸೌಂಡ್ ಎಫೆಕ್ಟ್, ಪೈಜಾಬ್ ಸೌಂಡ್ ಎಫೆಕ್ಟ್ ಫಿಯರ್ ಕ್ರಿಯೇಟ್ ಮಾಡುತ್ತವೆ. ಜಂಪ್ ಸ್ಕೇರ್ ಗಿಂತ ಮೈಂಡ್ ಸ್ಕೇರ್ ಹೆಚ್ಚು ಈ ಸಿನಿಮಾದ ಸೌಂಡ್ ಅಂಡ್ ಮ್ಯೂಸಿಕ್ ಅನ್ನು. ಇನ್ನು ಈ ಮೂವಿಯ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂದರೆ, ಸಸ್ಪೆನ್ಸ್ ಅಂದರೆ ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಎಮೋಷನಲ್ ಡೆಪ್ತ್ ಆಗಿರ್ಬೋದು, ನ್ಯಾಚುರಲ್ ಆ್ಯಕ್ಟಿಂಗ್ ಆಗಿರ್ಬೋದು ಮತ್ತು ಟ್ವಿಸ್ಟ್ ಕ್ಲೈಮ್ಯಾಕ್ಸಲ್ಲಿ ಬರುವ ಟ್ವಿಸ್ಟ್ ಆಗಿರ್ಬೋದು. ಇನ್ನು ಮೈನಸ್ ಪಾಯಿಂಟ್ ಏನೆಂದರೆ, ಸ್ಲೋ ಪೇಸಿಂಗ್, ಸಿಂಬಾಲಿಕಲ್ ಸೀನ್ಸ್ ಕೆಲವರಿಗೆ ಕನ್ಸ್ಯೂಮಿಂಗ್ ಮತ್ತು ಜಂಪ್ಸ್ಕೇರ್ ಲವರ್ಸ್ಗೆ ಕಡಿಮೆ ಥ್ರಿಲ್ ಕೊಡಬಹುದು. ಇನ್ನು ಪರ್ಸ್ನಲ್ ಟಚ್ ಹೇಳಬೇಕಂದ್ರೆ, ನಮ್ಮ ಲೈಫ್ನಲ್ಲಿ ಕೆಲವೊಮ್ಮೆ ರೀಸನ್ಸ್ ಗೊತ್ತಿಲ್ಲದೆ ಫಿಯರ್ ಹುಟ್ಟುತ್ತದೆ. ಹೊರಗಿನಿಂದ ಎಲ್ಲವೂ ನಾರ್ಮಲ್ ಆಗಿ ಕಾಣಬಹುದು, ಆದರೆ ಒಳಗೆ ಸ್ಟ್ರಗಲ್ ಇರುತ್ತದೆ. ಈ ಸಿನಿಮಾ ಅದೇ ಹಿಡ್ಡನ್ ಎಮೋಷನಲ್ ರಿಫ್ಲೆಕ್ಟ್ ಮಾಡುತ್ತದೆ. ಈ ಸಿನಿಮಾ ಈಶಾ ಸಿಂಪಲ್ ಹಾರರ್ ಮೂವಿ ಅಲ್ಲ, ಇದು ಪೈಸಾಚಿಕಲ್ ಸಸ್ಪೆನ್ಸ್ ಎಮೋಷನಲ್ ಡ್ರಾಮಾ. ಇನ್ನು ಹಾರರ್ ಲವರ್ಸ್ಗೆ ಡೀಸೆಂಟ್ ಆಗಿ ನೋಡಬಹುದು, ಸಸ್ಪೆನ್ಸ್ ಲವರ್ಸ್ಗೆ ಗುಡ್ ವಾಚ್ ಮೂವಿ ಅಂತಲೇ ಹೇಳ್ತೀನಿ. ಇನ್ನು ಎಮೋಷ್ನಲ್ ಸಿನಿಮಾ ಲವರ್ಸ್ಗೆ ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತೀನಿ. ಇನ್ನು ಈ ಸಿನಿಮಾದ ನನ್ನ ಸ್ಟಾರ್ ಇಷ್ಟಂದರೆ 5ಕ್ಕೆ 3.5. ದಿಸ್ ಈಸ್ ದ ರಿವ್ಯೂ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.